ಗೇಜ್ ಒಂದಷ್ಟು ಆಯಿಲ್ ಹಾಕೋಬೇಕು. ಒಂದು 200 ml ಇಡ್ಸುತ್ತೆ. 200 ml ಇಡ್ಸುತ್ತೆ. ಅದು ಹಾಕ್ಕೊಂಡು ಪೆಟ್ರೋಲ್ ಪಂಪ್ ಇರುತ್ತೆ, ಬಟನ್ ಇರುತ್ತೆ. ಇದು ಪ್ರೆಸ್ ಮಾಡಿಕೊಂಡ್ರೆ ಪೆಟ್ರೋಲ್ ಪಾಸ್ ಆಗುತ್ತೆ. ಪೆಟ್ರೋಲ್ ಪಾಸ್ ಮಾಡಿಕೊಂಡು ಚೌಕ್ ಹಾಕೋಬೇಕು. ಸ್ಟಾರ್ಟ್ ಮಾಡುವಾಗ ಚೌಕ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಆದಮೇಲೆ ಚೌಕ್ನ ಮುಂದೆ ತರಬೇಕು. ಮುಂದೆ ತಗೊಂಡಾಗ ಕರೆಕ್ಟಾಗಿ ಕಾರ್ನರ್ ಮಾಡ್ತಾಯಿದ್ದೀವಿ. ನಾವು ಚೌಕ್ ಹಾಕೊಂಡು ಕಾರ್ನರ್ ಹೋಗ್ತೀವಿ. ಆಮೇಲೆ ನಾವು ಈ ಥರ ಚೆಕ್ ಮಾಡಬೇಕಾದಾಗ ಆಫ್ ಆನ್ ಬಟನ್ ಇರುತ್ತೆ. ಮತ್ತು ಇದು 10 hours ಅನ್ಸೋ ಏರ್ ಫಿಲ್ಟರ್ ಕ್ಲೀನ್ ಮಾಡ್ಕೊಬೇಕು. ಇದು ಅಷ್ಟೇ 10 hours ಅಂದರೆ ಹೇಳುತ್ತೆ 10 ಗಂಟೆ. 10 ಗಂಟೆಗೆ ಒಂದ್ಸರಿ ಏರ್ ಫಿಲ್ಟರ್ ಕ್ಲೀನ್ ಮಾಡ್ಕೊಬೇಕು. ಓಪನ್ ಆಗುತ್ತೆ. ಇದರಲ್ಲಿ ಧೂಳು ಇರುತ್ತೆ. ಪೆಟ್ರೋಲಲ್ಲಿ ತೊಳೆದ್ಬಿಟ್ಟು ಹಾಕೊಳ್ಳೋದು. ಪೆಟ್ರೋಲಲ್ಲಿ ತೊಳ್ಕೊಬೇಕು. ಎಷ್ಟವರೆಗೆ? 10 hours ಒಂದ್ಸಲಿ ಏರ್ ಫಿಲ್ಟ್ರು ಅಷ್ಟೇ. ಇಲ್ಲಿ ಬಟನ್ ಪ್ರೆಸ್ ಮಾಡಿಕೊಂಡ್ರೆ ಏರ್ ಫಿಲ್ಟರ್ ಓಪನ್ ಆಗುತ್ತೆ. ಈ ಸ್ಪಂಜ್ ಇದೆಯಲ್ಲ, ಈ ಸ್ಪಂಜು ಅಷ್ಟೇ 10 hours ಒಂದ್ಸಲಿ ಅದು ಯಾವಾಗ ಕ್ಲೀನ್ ಮಾಡ್ತಾರೆ ಇದು ಅವಾಗ ಕ್ಲೀನ್ ಮಾಡ್ಕೊಳ್ಳೋದು ಪೆಟ್ರೋಲಲ್ಲಿ. ಮತ್ತು 10 hours ಒಂದ್ಸಲಿ ಆಯಿಲ್ ಚೇಂಜ್ ಮಾಡ್ತಾರೆ. ಇದೆಲ್ಲ 10 hours ಒಂದ್ಸಲಿ 10 hours ಒಂದ್ಸಲಿ ಆಯಿಲ್ ಚೇಂಜ್ ಮಾಡ್ಕೋಬೇಕು. ಮತ್ತು ನೀವೇನಾದರೂ ಪೆಟ್ರೋಲ್ ನಿಲ್ಲಿಸ್ಬಿಡ್ತೀರ ಅಂದರೆ ಮೆಷಿನ್ ಕೆಲಸ ಇಲ್ಲ, ಒಂದು 2 ತಿಂಗಳು ನಿಲ್ಲಿಸ್ತೀರ ಅಂದಾಗ ಪೆಟ್ರೋಲ್ ಅದರಲ್ಲೇ ಬಿಡಬಾರ್ದು. ಬಿಟ್ಟರಾಗ ಏನಾಗುತ್ತೆ, ಪೆಟ್ರೋಲು ನಾವು ನೀರು ಹೆಂಗೆ ಕಟ್ಟಾಗುತ್ತೆ ಆ ಥರ ಪೆಟ್ರೋಲೇ ಕಟ್ಟಾಗುತ್ತೆ, ಸ್ಮೆಲ್ ಬರುತ್ತೆ. ಅವಾಗ ಪೆಟ್ರೋಲ್ ಕಾರ್ಬೋರೇಟರ್ ಇದ್ದಾಗ ನಾವು ಇವಾಗ ಎಮರ್ಜೆನ್ಸಿ ಕೆಲಸ ಇರುತ್ತೆ, ಡ್ರೈನ್ ಮಾಡಿಬಿಟ್ಟಾಗ ಎಮರ್ಜೆನ್ಸಿ ಪೆಟ್ರೋಲ್ ಹಾಕಿದ ತಕ್ಷಣ ಪಂಪ್ ಮಾಡಿದ್ರೆ ಪಂಪ್ ಆಗುತ್ತೆ. ಅದರಲ್ಲಿ ಪೆಟ್ರೋಲ್ ಹಂಗೆ ಬಿಟ್ಟಿದಾಗ ಕೆಟ್ಟೋಗುತ್ತೆ, ಪಂಪು ಆಗೋಲ್ಲ, ವರ್ಕ್ ಆಗೋಲ್ಲ, ಸ್ಟಾರ್ಟ್ ಮಾಡೋದು ಸ್ಟಾರ್ಟು ಆಗೋಲ್ಲ. ಮತ್ತು ಈ ಕಡೆ ಪೆಟ್ರೋಲ್ ಇದು ಮಾಡಬೇಕು. ಫುಲ್ ತೆಗ್ಬಿಡೋದು. ಕೆಲಸ ಇಲ್ಲ ಅಂದರೆ ಫುಲ್ಲು ಡ್ರೈನ್ ಮಾಡ್ಬೋದು. ಖಾಲಿ ಡಬ್ಬ ಅದು ಆಯಿಲ್ ಇದ್ರೆ ಇರ್ಬೋದು. ಆಯಿಲ್ ಇರ್ಬೋದು, ಆಯಿಲ್ ಏನು ಪ್ರಾಬ್ಲಮ್ ಇಲ್ಲ. ಪೆಟ್ರೋಲ್ ಫುಲ್ ಡ್ರೈನ್ ಮಾಡಬೇಕು. ಮತ್ತು ಈ ಕಡೆ ಗೇರ್ ಬಾಕ್ಸ್ ಇದೆ. ಇದೆಯಲ್ಲ ಈ ನೆಟ್ಟು ಒಂದು 20 hours ಒಂದ್ಸಲಿ ಗೇರ್ ಬಾಕ್ಸ್ಗೆ ಗ್ರೀಸ್ ಹೊಡ್ಕೋಬೇಕು. ಗ್ರೀಸ್ ಗನ್ ಇದ್ದರೆ ಗ್ರೀಸ್ ಗನ್ನು, ಇಲ್ಲಾಂದರೆ ಇಂಜೆಕ್ಷನ್ ಬರುತ್ತಲ್ಲ, ಇಂಜೆಕ್ಷನ್ಗೆ ತುಂಬಿಕೊಂಡು ಇದು ಗ್ರೀಸ್ ಮಾಡ್ಕೊಳ್ಳೋದು. ಗನ್ ಇದ್ದರೆ ಗನ್ನಲ್ಲೇ ಹೊಡ್ಕೊಳ್ಳಿ, ಇಲ್ಲಾಂದರೆ ಇಂಜೆಕ್ಷನಲ್ಲಿ ತೊಗೊಂಡು ಇಂಜೆಕ್ಷನಲ್ಲಿ ಫಿಲ್ ನಾವು ವರ್ಕ್ ಮಾಡಬೇಕು. ಫುಲ್ಲು ಬಾಕ್ಸ್ ಎಲ್ಲ ತುಂಬಿದಾಗ ಅವಾಗ ಏನು ಅವಶ್ಯಕತೆ ಇರಲ್ಲ, ನಾವು ಏನು ತೆಗಿಯೋದು ಏನಿರಲ್ಲ. ಏನಾದರೂ ಪ್ರಾಬ್ಲಮ್ ಅಂದರೆ ಮಾತ್ರನೇ ತೆಗೆದಾಗ ಮೆಕ್ಯಾನಿಕ್ ಆಗ್ತಿರ್ತಾರೆ. ಪ್ರಾಬ್ಲಮ್ ಏನಿಲ್ಲಲ್ಲ, ಅದನ್ನು ತೆಗೆದ್ಬಿಟ್ಟು ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ಎಲ್ಲ ಈ ಪೆಟ್ರೋಲ್ ಎಷ್ಟು ಹಾಕ್ಬೇಕು ಹಾಕ್ಕೊಂಡು ಎಷ್ಟು ಕೆಲಸ ಮಾಡುತ್ತೆ ಅದೆಲ್ಲ ಒಂದು 20 ನಿಮಿಷ ರೆಸ್ಟ್ ಮಾಡಿ. ಫುಲ್ ಊಟದಾಗ ಹೊರ್ಕೋಗಲ್ಲ.